ಪಶ್ಚಿಮ ಬಂಗಾಳ ಮತಕಣದಲ್ಲಿ ಮತ್ತೆ ಬಾಂಬ್ಗಳ ಸದ್ದು. ಚುನಾವಣೆ ನಡೆಯುವ ವೇಳೆಯೇ ಬಾಂಬ್ಗಳು ಪತ್ತೆ. ಪಶ್ಚಿಮ ಬಂಗಾಳ ಮತಕಣದಲ್ಲಿ ಬಾಂಬ್ಗಳ ಸದ್ದು ಕೇಳಿಸ್ತಾ ಇದೆ. ಚುನಾವಣೆ ನಡೆಯುವ ವೇಳೆಯೇ ಬಾಂಬ್ಗಳು ಪತ್ತೆಯಾಗಿದೆ. ಪೂರ್ವ ಬರ್ಧಮಾನ್ ಜಿಲ್ಲೆಯಲ್ಲಿ ಬಾಂಬ್ ಪತ್ತೆ. ಬ್ಯಾಗ್ ಒಂದರಲ್ಲಿ ಅಡಗಿಸಿಟ್ಟಿರುವ ಬಾಂಬ್ಗಳು. ಘಟನಾ ಸ್ಥಳಕ್ಕೆ ದೌಡಾಯಿಸಿದ ಬಾಂಬ್ ಸ್ಕ್ವಾಡ್. ಪೂರ್ವ ಬರ್ಧಮಾನ್ ಜಿಲ್ಲೆಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಪಶ್ಚಿಮ ಬಂಗಾಳ ಮತಕಣದಲ್ಲಿ ಬಾಂಬ್ಗಳ ಸದ್ದು. ಚುನಾವಣೆ ನಡೆಯುವ ವೇಳೆಯೇ ಬಾಂಬ್ಗಳು ಪತ್ತೆ. ಪಶ್ಚಿಮ ಬಂಗಾಳದಲ್ಲಿ ಬಾಂಬ್ ಸಂಸ್ಕೃತಿ ಮತ್ತು ಹಿಂಸಾಚಾರ ಮತ್ತೆ ಸುದ್ದಿಯಲ್ಲಿದೆ ಅನ್ನೋದಕ್ಕೆ ಇದು ಮತ್ತಷ್ಟು ಸಾಕ್ಷಿಯಾಗಿದೆ ನೋಡಿ. ಬ್ಯಾಗ್ ಒಂದರಲ್ಲಿ ಅಡಗಿಸಿಟ್ಟಿರುವಂತಹ ಬಾಂಬ್ಗಳು ಪತ್ತೆಯಾಗಿದೆ. ಘಟನಾ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಬಾಂಬ್ ಸ್ಕ್ವಾಡ್ಗಳು. ಪೂರ್ವ ಬರ್ಧಮಾನ್ ಜಿಲ್ಲೆಯಲ್ಲಿ ಭಯದ ವಾತಾವರಣ. ವಿಶೇಷವಾಗಿ ಚುನಾವಣಾ ಸಂದರ್ಭಗಳಲ್ಲಿ ಮತ್ತು ಗ್ರಾಮೀಣ ಭಾಗಗಳಲ್ಲಿ ಕಚ್ಚಾ ಬಾಂಬ್ ಸ್ಫೋಟದ ಘಟನೆಗಳು ಹೆಚ್ಚಾಗಿರುವಂತಹ ವರದಿಗಳು ಇಲ್ಲಿ ಕೇಳಿ ಬರ್ತಾ ಇದೆ. ಅದರಲ್ಲಿ ಮತ್ತೆ ಇವತ್ತು ಬಾಂಬಿನ ಸುದ್ದಿ ಕೇಳಿಸ್ತಾ ಇರುವಂತದ್ದು. ಬ್ಯಾಗ್ ಒಂದರಲ್ಲಿ ಬಾಂಬ್ಗಳ ಪತ್ತೆಯಾಗಿದೆ. ಎರಡನೇ ಸುತ್ತಿನ ಮತದಾನ ಪಶ್ಚಿಮ ಬಂಗಾಳದಲ್ಲಿ. ಇದೀಗ ಮತ್ತೆ ಬಾಂಬ್ನ ಸುದ್ದಿ ಕೇಳಿಸ್ತಾ ಇದೆ. ಬ್ಯಾಗ್ ಒಂದರಲ್ಲಿ ಬಾಂಬ್ಗಳು ಪತ್ತೆಯಾಗಿದೆ. ಪೂರ್ವ ಬರ್ಧಮಾನ್ ಜಿಲ್ಲೆಯಲ್ಲಿ ಪತ್ತೆಯಾಗಿರುವಂತದ್ದು ಬಾಂಬ್. ಬ್ಯಾಗ್ ಒಂದರಲ್ಲಿ ಅಡಗಿಸಿಟ್ಟಿರುವಂತಹ ಬಾಂಬ್ಗಳು ಪತ್ತೆಯಾಗಿದೆ. ಈ ಹಿಂದೆ 2026 ಪಶ್ಚಿಮ ಬಂಗಾಳ ಚುನಾವಣೆಯ ಸಂದರ್ಭದಲ್ಲಿ ಮುರ್ಷಿದಾಬಾದ್ನ ಮತಗಟ್ಟೆಯ ಸಮೀಪ ಭಾರಿ ಬಾಂಬ್ ಸ್ಫೋಟ ಸಂಭವಿಸಿತ್ತು. ಹಲವರು ಸಹಿತ ಆ ಒಂದು ಬಾಂಬ್ ಘಟನೆಯಲ್ಲಿ ಗಾಯಗೊಂಡಿದ್ರು. ರಾಜ್ಯದ ವಿವಿಧ ಭಾಗಗಳಲ್ಲಿ ವಿಶೇಷವಾಗಿ ಟಿಎಂಸಿ ಮುಖಂಡರ ಮನೆಗಳಲ್ಲಿ ಮತ್ತು ನಿರ್ಮಾಣ ಹಂತದ ಕಟ್ಟಡಗಳಲ್ಲಿ ಕಚ್ಚಾ ಬಾಂಬ್ ಸ್ಫೋಟಿಸಿ ಸಾವು ನೋವುಗಳು ಸಂಭವಿಸಿವೆ. ಪಶ್ಚಿಮ ಬಂಗಾಳದಲ್ಲಿ ಬಾಂಬ್ ಸಂಸ್ಕೃತಿ ಮತ್ತು ಹಿಂಸಾಚಾರ ಮತ್ತೆ ಸುದ್ದಿಯಲ್ಲಿದೆ. ಇದೀಗ ಪೂರ್ವ ಬರ್ಧಮಾನ್ ನಲ್ಲಿ ಬಾಂಬ್ಗಳು ಪತ್ತೆಯಾಗಿದೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ವಿಶೇಷವಾಗಿ ಟಿಎಂಸಿ ಮುಖಂಡರ ಮನೆಗಳಲ್ಲಿ ಮತ್ತು ನಿರ್ಮಾಣ ಹಂತದ ಕಟ್ಟಡಗಳಲ್ಲಿ ಕಚ್ಚಾ ಬಾಂಬ್ ಸ್ಫೋಟಿಸಿ ಸಾವು ನೋವುಗಳು ಸಂಭವಿಸಿವೆ. ಬಾಂಬ್ ಸ್ಫೋಟದ ಘಟನೆಗಳಲ್ಲಿ ಆಟವಾಡ್ತಾ ಇದ್ದ ಮಕ್ಕಳ ಮೇಲೂ ಕೂಡ ಗಂಭೀರವಾಗಿ ಗಾಯಗೊಂಡಿರುವಂತಹ ಉದಾಹರಣೆಗಳಿದಾವೆ. ಮರದ ಕೆಳಗಡೆ ಅಡಗಿಸಿಟ್ಟಿರುವಂತಹ ಬಾಂಬ್ಗಳನ್ನ ಪೊಲೀಸರು ಪತ್ತೆ ಹಚ್ಚಿದ್ರು. 100 ಬಾಂಬ್ಗಳು. ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳದಲ್ಲಿ ಈ ಹಿಂದೆ ಮೊದಲನೇ ಹಂತದ ಮತದಾನ ನಡೆದಂತ ಸಂದರ್ಭದಲ್ಲೂ ಕೂಡ ಏನು ಬಾಂಬಿನ ಒಂದಿಷ್ಟು ಸುದ್ದಿಗಳು ಕೇಳಿ ಬಂದಿತ್ತು. 100 ಬಾಂಬ್ಗಳು ಪತ್ತೆ ಆಗಿರುತ್ತೆ. ತೃಣಮೂಲ ಕಾಂಗ್ರೆಸ್, ಟಿಎಂಸಿ ಅದ್ರ ಜೊತೆಗೆ ವಿರೋಧ ಪಕ್ಷಗಳು ಇದ್ರ ಬಗ್ಗೆ ವಾದ ಪ್ರತಿವಾದಗಳು ನಡೀತಾನೆ ಇದಾವೆ. ಬಟ್ ಪ್ರತಿ ಬಾರಿನೂ ಕೂಡ ಬಾಂಬ್ಗಳಲ್ಲಿ ಪತ್ತೆ ಆಗುತ್ತೆ, ಇದ್ರ ಬಗ್ಗೆ ಸುದ್ದಿ ಕೇಳಿ ಬರುತ್ತೆ ಅಂತ ಅಂದ್ರೆ ಯಾಕೆ ಪ್ರತಿ ಬಾರಿನೂ ಕೂಡ ಇದಾಗುತ್ತೆ? ಇಲ್ಲಿ ಭದ್ರತಾ ವ್ಯವಸ್ಥೆ ಯಾವ ರೀತಿಯಾಗಿದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಇದೀಗ ಪಶ್ಚಿಮ ಬಂಗಾಳದಲ್ಲಿ 2ನೇ ಹಂತದ ಮತದಾನ. ಮರದ ಕೆಳಗಡೆ ಒಂದು ಬ್ಯಾಗ್ನಲ್ಲಿ, ಒಂದು ಚೀಲದಲ್ಲಿ ಬಾಂಬ್ಗಳ ಪತ್ತೆ ಆಗಿದೆ. ಪೊಲೀಸರು ಅದನ್ನ ಪತ್ತೆ ಹಚ್ಚಿರುವಂತದ್ದು.